ನಂದನ ಪ್ಯಾಲೇಸಿಂದ ಬೋನ್ಲೆಸ್ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ. ಸೊ ಅನ್ಬಾಕ್ಸ್ ಮಾಡೋಣ. ಸೊ ಕೂಲಾಗಿರಲಿ ಅಂತ ಒಂದು ಸ್ಪ್ರೈಟ್ ಅಭ್ಯಾಸ ಅದು. ಸೊ ಸೈಜ್ ಕೊಟ್ಟಿದ್ದಾರೆ ಆ್ಯಂಡ್ ಚಿಕನ್ ಬಿರಿಯಾನಿ ನಾಲ್ಕು ಸೈಡ್ ಟೇಪ್ ಹಾಕ್ಬಿಟ್ಟಿದ್ದಾರೆ. ಸೊ ಕಟ್ ಮಾಡಿ GST ಚಾರ್ಜಸ್ ಅರ್ಧ ಪ್ಲ್ಯಾಟ್ಫಾರ್ಮ್ ಫೀಸ್ ಇರುತ್ತೆ, ಅದೊಂದು ಸ್ವಲ್ಪ. ಸೊ 270 ರುಪೀಸ್ ಒಂದು ಇದು ಬಿರಿಯಾನಿ ಆ್ಯಂಡ್ ಇದೊಂದು ಸ್ಪ್ರೈಟ್ 38 ಸಮಥಿಂಗ್. ಟೋಟಲ್ 380 ಆಯ್ತು ನನಗೆ ಟೋಟಲ್ ಬಿಲ್. ಓಕೆ, ಇದನ್ನು ಇವಾಗ ಅನ್ಬಾಕ್ಸ್ ಮಾಡಿ ತೆಗೆಯೋಣ. ಬೋನ್ಲೆಸ್ ಚಿಕನ್ ಬಿರಿಯಾನಿ. ಇದು ನಾಟಿ ಸ್ಟೈಲ್ ಅಲ್ಲ, ಸೊ ನಾರ್ಮಲ್ ಬಾಸುಮತಿ ರೈಸ್. ಓಕೆ, ಇಸೆಲ್ಲ ಕೆಳಗೆ ಹೋಗಿದೆ. ಪ್ಯೂರ್ಲಿ ಬೋನ್ಲೆಸ್. ಫ್ರ್ಯಾಂಕ್ ಹೇಳಬೇಕು ಅಂದರೆ, ನಂದನ ಪ್ಯಾಲೇಸಲ್ಲಿ ನಾನು ಬಿರಿಯಾನಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನನಗೆ ಪರ್ಸ್ನಲಾಗಿ ನಂದನ ಪ್ಯಾಲೇಸ್ ದ ಬೆಸ್ಟ್. ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ, ಬಟ್ ಕಾಸು ತಕ್ಕಂಗೆ ಕಜ್ಜಾಯ ಅಂತಾರಲ್ಲ, ಅದು ನಂದನ ಪ್ಯಾಲೇಸ್ ಬಿರಿಯಾನಿ. ಬಟ್ ಪರ್ಸ್ನಲಿ ಹೇಳಬೇಕು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದರಲ್ಲೂ ನೀವು ಮಟನ್ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ತೊಗೊಂಡ್ರೆ ಅದು ಲೆವೆಲ್ ಸಕ್ಕತ್ತಾಗಿರುತ್ತೆ, ಬೇರೆ ಲೆವೆಲೇ ಅದು. ಟೇಸ್ಟು ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಯಾರ್ಯಾರು ತಿಂದಿಲ್ಲ, ಟ್ರೈ ಮಾಡಿಲ್ಲ, ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ಕಂಪ್ಯಾರಿಸನ್ ನೀವೇ ಮಾಡಿ, ಓಕೆ ಅನ್ಸುತ್ತೆ ಆಮೇಲೆ ಹೇಳಿ. ಓಕೆ, ಸೊ ಸಿಕ್ಕಾಪಟ್ಟೆ ಆಗಿದೆ. ಸೊ ಇದನ್ನು 10 ಕಾಸ್ಟ್ ಖಾಲಿ ಮಾಡಿ ಮಲ್ಕೋಬೇಕು. ಬೆಳಗ್ಗೆ ಎಲ್ಲ ಕೆಲಸಕ್ಕೆ ಹೋಗಿ ತುಂಬ ಸುಸ್ತಾಗಿ ಮನೆಗೆ ಬಂದಿದ್ದೀನಿ. ಸೊ ಇವತ್ತು ನಂದು ಬಿರಿಯಾನಿ. ಹ್ಯಾಪಿ ವೀಕೆಂಡ್ ಎಲ್ಲರಿಗೂ. ಎಂಜಾಯ್. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಓಕೆ, ಬಟ್ ಆ್ಯಕ್ಚುಲಿ ಇದಕ್ಕೆ ಮೊಸರು ಬಜ್ಜಿ ತುಂಬ ಸಖತ್ತಾಗಿರುತ್ತೆ ಬಿರಿಯಾನಿಗೆ ನಂದನ ಪ್ಯಾಲೇಸಲ್ಲಿ. ಬಿರಿಯಾನಿ ಜೊತೆ ಸ್ಪ್ರೈಟ್ ಇಲ್ಲ ಅಂದರೆ ಹೇಗೆ ಅಲ್ವಾ? ಸೊ ಹ್ಯಾಪಿ ವೀಕೆಂಡ್.